ಟ್ರಂಪ್ ಟ್ಯಾರಿಫ್ ಭೀತಿಗೆ ಷೇರು ಮಾರುಕಟ್ಟೆ ತಲ್ಲಣ ಹೊಡೆದಿದೆ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಕಂಡಿರುವಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಒಂದೇ ಗಂಟೆಯಲ್ಲಿ ಜನರ 20 ಲಕ್ಷ ಕೋಟಿ ನಷ್ಟ ಆಗಿದೆ. ಸೆನ್ಸೆಕ್ಸ್ 3000, ನಿಫ್ಟಿ 1000 ಪಾಯಿಂಟ್ಸ್ ಕುಸಿತ ಕಂಡಿದೆ. ಹೆಚ್ಚು ಕುಸಿತ ಕಂಡ ಕ್ಷೇತ್ರದ ಕಂಪನಿಗಳ ಷೇರುಗಳು. ನಿಫ್ಟಿ ಐಟಿ ಸೂಚ್ಯಂಕವು 3-6% ಕುಸಿತವಾಗಿದೆ. ವಿಶ್ವದ ಬಹುತೇಕ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಕಂಡಿರುವಂಥದ್ದು. ಭಾರತದ ಜಿಡಿಪಿ 1% ಕುಸಿಯುವ ಆತಂಕ ಎದುರಾಗಿರುವಂಥದ್ದು ಈಗ ಭಾರತಕ್ಕೆ. ಟ್ರಂಪ್ ಟ್ಯಾರಿಫ್ ಭೀತಿಗೆ ಷೇರು ಮಾರುಕಟ್ಟೆ ತಲ್ಲಣ ಹೊಡೆದಿದೆ. ಹೆಚ್ಚು ಕುಸಿತ ಕಂಡಿರುವಂಥದ್ದು ಆ ಕ್ಷೇತ್ರದ ಕಂಪನಿಗಳ ಷೇರುಗಳು. ನಿಫ್ಟಿ ಐಟಿ ಸೂಚ್ಯಂಕವು 3-6% ಕುಸಿತವಾಗುವ ಸಾಧ್ಯತೆ ಇದೆ. ವಿಶ್ವದ ಬಹುತೇಕ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಕಂಡಿರುವಂಥದ್ದು. ಭಾರತದ ಜಿಡಿಪಿ 1% ಕುಸಿಯುವಂತಹ ಆತಂಕ ಇದೀಗ ಎದುರಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ಏರಿಕೆ ಹೇಳಿಕೆ ಮತ್ತು ಅಮೆರಿಕದಲ್ಲಿ ಹೆಚ್ಚುತ್ತಾ ಇರುವಂತಹ ಆರ್ಥಿಕ ಹಿಂಜರಿತ ಕಾರಣದಿಂದಾಗಿ ಭಾರತೀಯ ಷೇರು ಮಾರುಕಟ್ಟೆ ಸೋಮವಾರ ಇವತ್ತು ಬೆಳಗ್ಗೆ ಏಕಾಏಕಿ ಕುಸಿತ ಕಂಡಿರುವಂಥದ್ದು. ಸೆನ್ಸೆಕ್ಸ್ 3000, ನಿಫ್ಟಿ 1000 ಪಾಯಿಂಟ್ಸ್ನಷ್ಟು ಕುಸಿತ ಆಗಿದೆ. ಒಂದೇ ಗಂಟೆಯಲ್ಲಿ ಜನರ 20 ಲಕ್ಷ ಕೋಟಿ ನಷ್ಟ ಆಗಿದೆ. ಏಷ್ಯಾ ಸೇರಿದಂತೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಏಕಾಏಕಿ ಭಾರಿ ಕುಸಿತ ಕಂಡಿರುವಂಥದ್ದು. ಟ್ರಂಪ್ ಟ್ಯಾರಿಫ್ ಭೀತಿಗೆ ಇದೀಗ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಅಮೆರಿಕದ ಸುಂಕದಿಂದ ಹಿಡಿದು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಆಗಿರುವಂಥದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸುಂಕ ಸಮರದ ಮೊದಲ ಬಲಿಪಶು ಅಮೆರಿಕನ್ ಮಾರುಕಟ್ಟೆಯಾಗಿದೆ ಅಂತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. 6% ಭಾರಿ ಕುಸಿತ ಕಂಡಿರುವಂಥದ್ದು. ಇನ್ನು ಒಂದಷ್ಟು ಪಾಯಿಂಟ್ಸ್ಗಳಲ್ಲಿ ಗಮನಿಸೋದಾದರೆ 1000 ಪಾಯಿಂಟ್ಸ್ಗಳಷ್ಟು ಕಡಿಮೆ ಆಗಿರುವಂಥದ್ದು. ಸೆನೆಕ್ಸ್ 3000, ನಿಫ್ಟಿ 1000 ಪಾಯಿಂಟ್ಸ್ ಕುಸಿತ ಕಂಡಿದೆ. ಡೊನಾಲ್ಡ್ ಟ್ರಂಪ್ ತೆರಿಗೆ ವಾರ್ಗೆ ಇಡೀ ಜಗತ್ತು ನಡುಗ್ತಾ ಇರುವಂಥದ್ದು. ರೈತರಿಂದ ಹಿಡಿದು ಷೇರು ಮಾರುಕಟ್ಟೆಗಳವರೆಗೂ ಕೂಡ ಎಲ್ಲರಿಗೂ ಗೊಂದಲ ಸೃಷ್ಟಿಯಾಗಿದೆ. ಇವತ್ತು ಷೇರು ಮಾರುಕಟ್ಟೆಗಳು ಕುಸಿದಿರೋದು ಟ್ರಂಪ್ ಜಗತ್ತಿನ ಮೇಲೆ ಹಾಕಿರುವಂತಹ ಪ್ರತೀಕಾರದ ತೆರಿಗೆಯ ಪರಿಣಾಮ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಟ್ರಂಪ್ ಪ್ರತೀಕಾರದ ಸುಂಕಗಳಿಂದಾಗಿ ಜಾಗತಿಕ ಷೇರು ಮಾರುಕಟ್ಟೆಗಳಲ್ಲಿ ತಲ್ಲಣ ಉಂಟಾಗಿದೆ. ಇದರಿಂದ ಭಾರತೀಯ ಷೇರು ಮಾರುಕಟ್ಟೆಗಳಿಗೂ ಕೂಡ ಹೊಡೆತ ಬಿದ್ದಿರುವಂಥದ್ದು ಇವತ್ತಿನಿಂದ ಆರಂಭ ಆಗ್ತಾ ಇದೆ. ದೇಶೀಯ ಷೇರು ಮಾರುಕಟ್ಟೆಗಳು ಭಾರಿ ನಷ್ಟಕ್ಕೆ ಸಿಲುಕಿವೆ. ಸೆನ್ಸೆಕ್ಸ್ 3900ಕ್ಕೂ ಹೆಚ್ಚು ಮತ್ತು ನಿಫ್ಟಿ 1000ಕ್ಕೂ ಹೆಚ್ಚು ಅಂಕಗಳೊಂದಿಗೆ ಕುಸಿತ ಕಂಡಿದೆ. ಭಾರತೀಯ ಷೇರು ಮಾರುಕಟ್ಟೆಗಳು 5% ಕುಸಿತ ಕಂಡಿವೆ. ಬ್ಯಾಂಕಿಂಗ್, ಐಟಿ ಮತ್ತು ಫಾರ್ಮಾ ಸೇರಿದಂತೆ ಮೂಲಸೌಕರ್ಯ ವಲಯದ ಎಲ್ಲಾ ಷೇರುಗಳು ಕುಸಿದಿರುವಂಥದ್ದು. ಜಾಗತಿಕ ಷೇರು ಮಾರುಕಟ್ಟೆಗಳಲ್ಲಿ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಮಾರುಕಟ್ಟೆಗಳು ತೀವ್ರ ನಷ್ಟದಲ್ಲಿವೆ. ಜಪಾನ್ನಲ್ಲಿ 8%, ಕೊರಿಯಾದಲ್ಲಿ 5%, ಆಸ್ಟ್ರೇಲಿಯಾದಲ್ಲಿ 6% ಹಾಗೂ ಹಾಂಗ್ಕಾಂಗ್ ಷೇರು ಮಾರುಕಟ್ಟೆಯಲ್ಲಿ 9% ಕುಸಿತ ಕಂಡಿರುವಂಥದ್ದು. ಟ್ರಂಪ್ ಸುಂಕ ನೀತಿಯಿಂದಾಗಿ ಅಮೆರಿಕದ ಷೇರು ಮಾರುಕಟ್ಟೆಗಳು ಕೂಡ ಭಾರೀ ನಷ್ಟದಲ್ಲಿವೆ.